ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಕೌನ್ಸ್ಲಿಂಗ್ ಯಾವಾಗಿರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಈಗಾಗಲೇ ಹೇಳಿದಂತೆ ಬೆಸ್ಕಾಂ ಪವರ್ ಮ್ಯಾನ್ನ ಕೌನ್ಸ್ಲಿಂಗ್ ಯಾವಾಗಿರುತ್ತೆ ಮತ್ತು ಫೈನಲಿಸ್ಟ್ ಯಾವಾಗ ಬರುತ್ತೆ ಎಲ್ಲ ಟಾಪಿಕ್ಗಳನ್ನ ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಬೆಸ್ಕಾಂನ ಒಂದು ಪವರ್ ಮ್ಯಾನ್ನ ಒಂದು ಕೌನ್ಸ್ಲಿಂಗ್ ಯಾವಾಗಿರುತ್ತೆ ಅಂತ ನೋಡೋದಾದರೆ ಯಾಕೆ ಕೌನ್ಸ್ಲಿಂಗ್ ಬಗ್ಗೆ ಇಲ್ಲಿ ಪ್ರಶ್ನೆ ಬಂತು ಅಂತ ನೋಡಿದಾಗ ಹೆಚ್ಚಿನ ಜನ ಅಂದರೆ ನಿಮಗೆ ಕೌನ್ಸ್ಲಿಂಗ್ ಬಗ್ಗೆ ಸ್ವಲ್ಪ ಒಂದು ಕ್ಲಾರಿಟಿಯನ್ನು ನೀಡಬೇಕು. ಅದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ನೀಡ್ತೀನಿ. ಅದರ ಜೊತೆಗೆ ಕೆಲವೊಬ್ಬರಿಗೆ ನಾನು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ. ಅದಕ್ಕೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕಾರಣ ಮಾಡ್ತೀನಿ. ಓಕೆ, ಯಾಕೆ ಅಂತಂತಂದರೆ ಅಲ್ಲಿ ಕಾಮೆಂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕಾಮೆಂಟ್ ಮಾಡೋಕ್ಕೆ ಸ್ವಲ್ಪ ಎರರ್ ಬರ್ತಾಯಿದೆ ಸ್ನೇಹಿತರೆ. ಓಕೆ, ಅಂದರೆ ನಿಮಗೆ ರಿಪ್ಲೈ ಮಾಡೋದಕ್ಕೆ ನೀವೇನು ಕಾಮೆಂಟ್ ಮಾಡಿರ್ತೀರಲ್ಲ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಎರರ್ ಬರ್ತಾಯಿದೆ. ಆ ಒಂದು ಕಾರಣಕ್ಕಾಗಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಇಲ್ಲ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಓಕೆ, ಹಾಗಾಗಿ ಅದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ತೀರ ಅಂತ ಭಾವಿಸ್ತೇನೆ. ಓಕೆ, ಕೆಲವೊಬ್ಬರಿಗೆ ಅದು ಬರ್ತಾಯಿದೆ, ಕೆಲವೊಂದು ಸರಿ ಬರ್ತಾಯಿಲ್ಲ, ಎರರ್ ಬರ್ತಾಯಿದೆ. ಬಟ್ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ನಾನು ರಿಪ್ಲೈ ಮಾಡೋಕ್ಕೆ ಆಗ್ತದೆ. ಇಲ್ಲಿ ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಬಂದುಬಿಟ್ಟು ಈ ವಾರದಲ್ಲಿ ಬರುತ್ತೆ. ಮಂಗಳವಾರದಿಂದ ಶನಿವಾರದಷ್ಟೊತ್ತಿಗೆ ಯಾವಾಗಾದರೂ ನಿಮ್ಮೊಂದು ಫೈನಲ್ ರಿಸಲ್ಟನ್ನು ನೀವು ನೋಡ್ಬೋದು. ಸೋಮವಾರ ಬರಲ್ಲ, ಯಾಕಂತಂದರೆ ಸೋಮವಾರ ದಿನ ಇರುವಂಥದ್ದು ಸಾರ್ವತ್ರಿಕ ರಜೆ ಇರುವ ಕಾರಣಕ್ಕಾಗಿ ಸೋಮವಾರ ದಿನ ನಮಗೆ ಯಾವುದೇ ಕಾರಣಕ್ಕೂ ಅಂತಿಮ ಆಯ್ಕೆ ಪಟ್ಟಿ ಬರೋದಿಲ್ಲ. ಓಕೆ, ಅದರ ಹೊರತಾಗಿ ಮುಂದಿನ ದಿನಗಳಲ್ಲಿ ನೀವು ಅಂತಿಮ ಆಯ್ಕೆ ಪಟ್ಟಿ ಬಗ್ಗೆ ನಿರೀಕ್ಷೆಯನ್ನು ಪಡ್ಬೋದು. ನೆಕ್ಸ್ಟ್ ಕೌನ್ಸ್ಲಿಂಗ್ ಬಂದುಬಿಟ್ಟು ನಿಮಗೆ ಯಾವಾಗಿರುತ್ತೆ ಅಂತಂತಂದರೆ ಈ ಅಂತಿಮ ಆಯ್ಕೆ ಪಟ್ಟಿ ಬಿಟ್ಟ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಇರುತ್ತೆ. ಈ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೋ ಬಿಟ್ಟ ನಂತರ ನಿಮಗೆ ಕ್ಲಾರಿಟಿಯಾಗಿ ವಿಡಿಯೋನ ಮಾಡ್ತೀನಿ. ಏನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಇದರಲ್ಲಿ ನಿಮ್ಮ ಒಂದು ಕೆಲಸ ಏನು ಎಲ್ಲದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಫೈನಲ್ ರಿಸಲ್ಟ್ ಬರೋವರೆಗೂ ನೀವು ಯಾವುದೇ ರೀತಿಯ ಟೆನ್ಷನ್ ತೊಗೊಳ್ಳದೆ ಆರಾಮಾಗಿರಿ. ಓಕೆ, ಅದಕ್ಕಾಗಿ ನಾನು ಯಾವುದೇ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾತ್ರ ಮಾಡಿದ್ದೇನೆ. ಬಟ್ ಅದನ್ನು ಸಹ ನೀವು ಇದೇನೋ ಅಷ್ಟೊಂದು ಮಾಡಿಸೋ ಅವಶ್ಯಕತೆ ಇಲ್ಲ. ಅಂತಿಮ ಆಯ್ಕೆ ಪಟ್ಟಿ ಬಂದ ನಂತರವೇ ಮಾಡಿಸ್ಬೇಕು. ಹಾಗಾಗಿ ನಾನು ಫೈನಲ್ ರಿಸಲ್ಟ್ ಬರೋವರೆಗೂ ನಾನು ಯಾವುದೇ ರೀತಿಯಾದಂತಹ ಬೆಸ್ಕಾಂ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಕೌನ್ಸ್ಲಿಂಗ್ ಬಗ್ಗೆ ಆಗಿರ್ಬೋದು ಯಾವುದೇ ವಿಡಿಯೋಗಳನ್ನ ಮಾಡಿಲ್ಲ. ಬಟ್ ಇದರಲ್ಲಿ ಒಂದು ಟೈಮ್ ನಿಮಗೆ ಕ್ಲಾರಿಫೈನ ಕೊಡ್ತೀನಿ ಕೌನ್ಸ್ಲಿಂಗ್ ಬಗ್ಗೆ. ಕೌನ್ಸ್ಲಿಂಗ್ ಬಂದುಬಿಟ್ಟು ಸರಿಸುಮಾರು ನಿಮಗೆ ಯಾವಾಗಿರುತ್ತೆ ಅಂತಂತಂದರೆ ಡಾಕ್ಯುಮೆಂಟ್ ಎಷ್ಟು ಬೇಗ ನೀವು ಸಬ್ಮಿಟ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಕೌನ್ಸ್ಲಿಂಗನ್ನು ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಸರಿಸುಮಾರು 3 ರಿಂದ 4 ತಿಂಗಳ ಕಾಲ ಆಗಬಹುದು ಕೌನ್ಸ್ಲಿಂಗ್ ನಡೆಯೋದಕ್ಕೆ. 3 ರಿಂದ 4 ತಿಂಗಳು. ಇನ್ನೊಂದೇನಪ್ಪ ಅಂತಂದರೆ ಕೌನ್ಸ್ಲಿಂಗ್ನಲ್ಲಿ ಪ್ಲೇಸನ್ನು ನೀವೇ ಸೆಲೆಕ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಯಾವುದೇ ಕಾರಣಕ್ಕೂ ಅವರು ನಿಮಗೆ ಸ್ಥಳ ನಿಯುಕ್ತಿ ಒಂದು ಏನಂತಂದರೆ ಪ್ಲೇಸ್ ಸೆಲೆಕ್ಟ್ ಮಾಡೋದಕ್ಕೆ ನಿಮಗೆ ಆಪ್ಷನನ್ನು ಕೊಡಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೇನು ಆದೇಶ ಪ್ರತಿಯನ್ನು ಕೊಡ್ತಾರೋ ಆಲ್ರೆಡಿ ಅದರಲ್ಲಿ ಪ್ರಿಂಟ್ ಆಗಿರುತ್ತೆ. ಓಕೆ, ನಿಮಗೆ ಯಾವ ಒಂದು ಸ್ಥಳಕ್ಕೆ ನೀವು ಹೋಗಿ ಜಾಯ್ನ್ ಆಗಬೇಕು ಅಂತೇಳಿ ಆವತ್ತು ನಿಮ್ಗೆ ಕೊಡುವಂಥದ್ದು ಕೇವಲ ಜಾಯ್ನಿಂಗ್ ಲೆಟರ್ಸ್ ಮಾತ್ರ. ಓಕೆ, ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಅಂತ ನಿಮ್ಮ ಮೆರಿಟ್ ಅದರ ಮೇಲೆ ನಿಮಗೆ ಪ್ಲೇಸ್ ಆಯ್ಕೆ ಮಾಡಿಕೊಳ್ಳೋಂಥ ಅವಕಾಶ ಇರಲ್ಲ. ಇನ್ನೊಂದೇನಪ್ಪ ಅಂತಂದರೆ ಫಸ್ಟ್ 3 ಇಯರ್ಸ್ ನಿಮಗೆ ಟ್ರೈನಿಂಗ್ ಪೀರಿಯಡ್ ಇರೋ ಕಾರಣಕ್ಕಾಗಿ ಅವರು ಎಲ್ಲಿ ಹಾಕ್ತಾರೋ ಅಲ್ಲಿಯೇ ನೀವು ಹೋಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆ, ಹಾಗಾಗಿ ಇದ್ರ ಬಗ್ಗೆಯೂ ಸಹ ನಿಮಗೆ ಒಂದು ಕ್ಲಾರಿಫೈ ಸಿಕ್ಕಿತು ಅಂತ ಭಾವಿಸ್ತೀನಿ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.